ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಡವರ ಮಕ್ಕಳನ್ನ ಬೆಳೆಸಿಗುರು. ನೀವು ಬೆಳೆಸೋದ್ರಿಂದ ನಮಗೆ ಇನ್ನೂ ತುಂಬ ಸಹಾಯ ಆಗುತ್ತೆ. ಯಾಕೆ ಹೇಳಿ, ನಿಮ್ಗೆ ಹೊಸ ಹೊಸ ವಿಡಿಯೋನ ತಂದ್ಕೊಡೋಕ್ಕೆ ನಮಗೂ ಕೂಡ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ನಮ್ಮನ್ನು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು ವಿಡಿಯೋನ ಆರಂಭ ಮಾಡ್ತೀನಿ, ಕೇಳಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವಾಗ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಏನಂತ, ಸೋನು ಶ್ರೀನಿವಾಸ್ ಗೌಡ, ಕೀರ್ತಿ, ಆಮೇಲೆ ರೇಷ್ಮಾ ಮೇಡಮ್. ಸೊ ಇವ್ರ ಬಗ್ಗೆ ಎಲ್ಲ ಬಹಳ ಮಾತುಗಳು ನಡ್ತಾ ಇದ್ದಾವೆ. ಟ್ರೋಲು, ರೋಸ್ಟು, ಪೋಸ್ಟು, ಟೋಸ್ಟು ಎಲ್ಲ ಆಗತ್ತಾವ. ಸೊ ಅವ್ರ ಬಗ್ಗೆ ನಾ ಹೇಳಕ್ಕೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಈ ಫಾಲೋವರ್ಸು, ಆಮೇಲೆ ಸಬ್ಸ್ಕ್ರೈಬರ್ಸು, ಅಭಿಮಾನಿಗಳು ಅಂತ ಹೇಳಿ ಭಾಳ ಪೇಜಸ್ ಕ್ರಿಯೇಟ್ ಆಗಿದ್ದಾವಲ್ಲ, ಅಂತರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಇವಾಗ ಸೋನು ಶ್ರೀನಿವಾಸ್ ಗೌಡ ಹಾಕೋ ಬಟ್ಟೆ ಸರಿ ಇಲ್ಲ, ಅವಳ ವರ್ತನೆ ಸರಿ ಇಲ್ಲ, ಆಮೇಲೆ ಅವಳು ಮಾತಾಡೋ ರೀತಿ ಸರಿ ಇಲ್ಲ, ಆಮೇಲೆ ಡ್ರೆಸ್ಸಿಂಗ್ ಸೆನ್ಸ್ ಅಂತೂ ಮೊದಲೇ ಇಲ್ಲ ಅಂತ ಹೇಳ್ತೀರಿ. ಕೀರ್ತಿ ನೋಡೋಕೆ ಏನು ಕಮ್ಮಗದಾಳ, ನೋಡೋಕೆ ಏಲಿಯನ್ ಇದ್ದಂಗಿದ್ದಾಳ. ಒಂದು ಕಣ್ಣು ಶ್ರೀಲಂಕಾ, ಒಂದು ಕಣ್ಣು ಯಲಹಂಕ ಅಂತ ಹೇಳೋ ಮಂದಿ, ಮತ್ತು ಇನ್ನೊಂದು ರೇಷ್ಮಾ ಆಂಟಿ ವಯಸ್ಸಾದ್ರೂ ಬೇಕಿತ್ತ ಇವೆಲ್ಲ ಅಂತ ಹೇಳೋ ಮಾತು. ಇಷ್ಟೆಲ್ಲ ಗೊತ್ತಿದ್ರು ಫಾಲೋವರ್ಸ್ ಮಾಡೋಕೆ ನೀವು ಬಗ್ಗಕ್ಕಾಗಿರಿ. ಸಬ್ಸ್ಕ್ರೈಬರ್ಸ್ ಇಷ್ಟೆಲ್ಲ ಆಗಿರಲಿ. ಇದಕ್ಕೆ ನೀವು ಈ ರೀತಿ ಸಬ್ಸ್ಕ್ರೈಬ್ ಆಗೋದ್ರಿಂದ, ನೀವು ಈ ರೀತಿ ಫಾಲೋವರ್ಸ್ ಆಗೋದ್ರಿಂದ ತಾನೇ ಅವರು ಇನ್ನೂ ಬೆಳೀತಾ ಇರೋದು. ಒನ್ ಥಿಂಗ್, ನಿಮಗೆ ಇಷ್ಟ ಇಲ್ಲ ಅಂತೀರಿ, ಅಂಥವ್ರನ್ನೇ ಫಾಲೋ ಮಾಡ್ತೀರಿ. ಇಂಥ ಹೆಣ್ಣಿಂದ ಎಲ್ಲ ಹೆಣ್ಣಿನ ಮರ್ಯಾದೆ ಹೋಗಕತ್ತೈತಿ, ಎಲ್ಲ ಹೆಣ್ಣಿನ ಮರ್ಯಾದೆ ಹಾಳು ಮಾಡಕತ್ತಾರೆ ಇವ್ರು ಅಂತ ಹೇಳಿದಿರಿ. ಅದೇ ಹೆಣ್ಣನ್ನು ಫಾಲೋ ಮಾಡ್ತೀರಿ, ಅವ್ರನ್ನೇ ಸಬ್ಸ್ಕ್ರೈಬ್ ಮಾಡ್ಕೋತೀರಿ. ಅಂದರೆ ನೀವು ಅವ್ರನ್ನ ಬೆಳೆಸ್ತಾ ಇದ್ದೀರಿ, ಅಂಥ ವ್ಯಕ್ತಿಗಳು ಬೆಳೀಲಿ ಅಂತ ಹೇಳ್ತಾ ಇದ್ದೀರಿ. ಅಂದರೆ ನಿಮಗೆ ಬೇಕಾಗಿರೋದೇನು, ಅವಳು ಯಾವಾಗ ಬಟ್ಟೆ ಬಿಸ್ತಾಳು, ಅವಳು ಯಾವಾಗ ಎಲ್ಲ ಹೊಕ್ಕಾಳು, ಆಕೆ ಏನು ತಿಂತಾಳು, ಏನು ಉಡ್ತಾಳು, ಏನು ಮಾಡ್ತಾಳು, ಏನಿಲ್ಲ, ಇದು ನಿಮಗೆ ನ್ಯೂಸ್ ಟೈಮ್ ಟು ಟೈಮ್ ಬೇಕು ಅಲ್ಲ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಸಿಂಪಲ್. ಮತ್ತು ಮೇಲೆ ಯಾಕೆ ಮಾತು, ಈಕೆ ಸರಿ ಇಲ್ಲ, ಈಕಿನ ಕ್ಯಾರೆಕ್ಟರ್ ಹಾಳಾಗೈತಿ, ವಾಯ್. ನಿಮಗೆ ಆ ರೀತಿ ಇದ್ದರೆ ಅಂಥ ಹೆಣ್ಣನ್ನು ನೀವು ಕಣ್ಣೆತ್ತಿ ನೋಡೋಂಗಿಲ್ಲ. ನೀವು ನೋಡಕತ್ತೀರಂದ್ರೆ ನಿಮಗೂ ಕೂಡ ಅವಳು ಬೇಕು, ಅವಳು ಮಾಡೋ ರೀತಿ, ಅವಳು ಬಿಹೇವಿಯರು ಬೇಕಂತ ತಾನೇ ಮಿಲಿಯನ್ಸ್ ಫಾಲೋವರ್ಸ್, ಲ್ಯಾಕ್ ಅಲ್ಲ. ಇನ್ನು ಕೀರ್ತಿ ವಿಷಯಕ್ಕೆ ಬರೋಣ. ಬ್ರೇಕಪ್ ಆಯಿತು, ಮತ್ತೆ ಯಾವಾಗ ಆಗುತ್ತೆ ಬ್ರೇಕಪ್ಪು, ಮದುವೆ ಯಾವಾಗ ಆಗ್ತಾನೋ ಇಲ್ಲ ಓಡೋಗ್ತಾನೆ ಇವನು. ಆಮೇಲೆ ರೇಷ್ಮಾ ಆಂಟಿ ಗಂಡನ ಬಿಟ್ಟು ಈ ಟಕಳ ಕಡೆ ಅದಾನ, ಈ ಬೋಳ್ಗುಂಡ ಕಡೆ ಏನು ಸಿಗ್ತಿತ್ತಾನೋ ಇವನ ಹತ್ರ ಅದಾಳ. ಆದರೂ ಕೂಡ ಅವರನ್ನೇ ಫಾಲೋ ಮಾಡ್ತೀರಿ, ಆದರೂ ಕೂಡ ಅವರನ್ನೇ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿರಿ. ಯಾಕೆ? ಈಕೆ ಯಾವಾಗ ಶಾರ್ಟ್ ಡ್ರೆಸ್ ಹಾಕ್ತಾಳೋ, ಈಕೆ ಯಾವಾಗ ವಿಡಿಯೋ ಮಾಡ್ತಾಳೋ ಅಂತ ಕಾಯ್ಕೊಂತ ಕುಂದಿರ್ತೀರಿ. ಮತ್ತು ಮ್ಯಾಲ ಬಗ್ಗಕ್ಕೆ ಕಮೆಂಟ್ ಹಾಕ್ತೀರೇನ? ಬೆಳೆಸ್ರಿ, ಉಳಿಸ್ರಿ, ಮರ್ಯಾದಿನ ಉಳಿಸ್ರಿ, ಬೆಳೆಸ್ರಿ. ಇಷ್ಟ ಯಾಕೆ ಈ ವಿಡಿಯೋ ಮಾಡಕತ್ತೀನಿ ಅಂತಂದ್ರೆ, ಇಂಥವ್ರಿಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ, ಇಂಥವ್ರಿಗೆ ಫಾಲೋವರ್ಸ್ ಆಗೋದ್ರಿಂದ ಆಗೋದೇನೋ ಫೇಮಸ್ಸು. ಅದನ್ನು ಬಿಟ್ಟು ಕಣ್ಣಿಲ್ದಿರೋರು, ಕಾಲಿಲ್ದಿರೋರು ಏನೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಬಡವರು IAS ಆಗಿದ್ದಾರೆ, KS ಆಗಿದ್ದಾರೆ, ಅಂಥ ವ್ಯಕ್ತಿಗಳನ್ನು ಬಿಟ್ಟು ನೀವು ಎಂಥವ್ರು ನೋಡ್ತೀರಿ, ಇಂಥವ್ರನ್ನ ನೋಡಿಬಿಟ್ಟು ಹೇಳ್ತೀರಿ. ಮತ್ತು ಆಮೇಲೆ ಇವ್ರ ಮನೇಲಿ ಹೇಳ್ತಾರೋ ಇಲ್ಲೋ, ಕೇಳ್ತಾರೋ ಇಲ್ಲೋ, ಅಂಥವ್ರ ಮೊದಲು ಫಾಲೋ ಮಾಡಿರ್ತೀರಿ. ಫಾಲೋ ರಿಕ್ವೆಸ್ಟ್ ಇರ್ತಾವೆ, ನಿಮ್ಮ ಹೆಸರು, ರೀಸ್ಟು, ರಿಕ್ವೆಸ್ಟ್. ಯಾಕೆ ಮಾತಾಡ್ತೀರಿ ಮತ್ತೆ? ನೋ ಯೂಸ್. ನೀವು ಫಾಲೋ ಆಗೋದ್ರಿಂದ, ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ತಾನೇ ಅವ್ರು ಬೆಳೀತಾ ಇರೋದು, ಎಲ್ಲರ ಕಣ್ಣಿಗೂ ಕಾಣ್ತಾ ಇರೋದು. ನೀವೇ ಹೇಳಲಿಲ್ಲ, ನೀವೇ ನೋಡಲಿಲ್ಲ ಅಂದಾಗ ಯಾಕ್ರಿ ಇದು ಮಾಡ್ತೀರಿ? ಒಬ್ಬ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ, ಎಷ್ಟು ಚಂದ ಮಾಡ್ತಾ ಇದ್ದಾನೆ, ಕಾಲಿಲ್ಲ ಅವನಿಗೆ, ಕೈಯಲ್ಲಿ ಒಂದೇ, ಬಟ್ಟೆ ಒಗಿತಾನು, ಮತ್ತು ಅದನ್ನು ವಿಲಾಗ್ಸ್ ಮಾಡ್ತಾನೋ, ಅಂಥವ್ರನ್ನ ಫಾಲೋ ಮಾಡಿ. ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ, ಬಡವರು, ಅಂಥವ್ರನ್ನ ಫಾಲೋ. ಅಂಥವ್ನು ಏನಿಲ್ಲ, ಒಂದು 10 ಲೈಕ್ಸು, ಒಂದು 20 ಫಾಲೋವರ್ಸು, ಒಂದು 100 ಫಾಲೋವರ್ಸು ಅಷ್ಟೇ, ಒಂದು 90 ಸಬ್ಸ್ಕ್ರೈಬರ್ಸ್ ಅಷ್ಟೇ. ಅಂದರೆ ನಿಮಗೂ ಕೂಡ ಬೇಕಾಗಿರೋದು ಏನಂತಂದರೆ, ಹೇಳೋದು ಬೇಡ, ಬಟ್ ಸ್ಟಿಲ್ ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ರಿ. ಪರಿಸ್ಥಿತಿ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ. ಹೇಳೋದು ಅಷ್ಟೇ ಅಲ್ಲ, ಹೇಳೋದು ವೇದಾಂತ, ತಿನ್ನೋದು ಬದ್ನಿಕಾಯಿ. ಸೊ ನಾನು ಈ ಒಂದು ವಿಡಿಯೋ ಮೂಲಕ ಹೇಳೋದು ಏನಪ್ಪ ಅಂತಂದ್ರೆ ಇಷ್ಟ, ನೀವು ಒಳ್ಳೆ ಕೆಲಸ ಮಾಡಿರಿ, ಆದರೆ ಕೆಟ್ಟ ಕೆಲಸಕ್ಕೆ ಸಪೋರ್ಟ್ ಮಾಡಬೇಡ್ರಿ. ನಿಮ್ಮ ಹತ್ರ ಒಳ್ಳೆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪ್ರೋತ್ಸಾಹ ಕೆಟ್ಟದ್ದಕ್ಕೆ ಕೊಡಬೇಡ್ರಿ. ಒಳ್ಳೆಯವರಿದ್ದಾರೆ, ಅಂಥವ್ರನ್ನ ಸಬ್ಸ್ಕ್ರೈಬ್ ಮಾಡಿ, ಅಂಥವ್ರಿಗೆ ಫಾಲೋವರ್ಸ್ ಕೊಡ್ರಿ. ಅವ್ರು ಓನ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಅಂಥವ್ರಿಗೆ ಬೆಲೆ ಕೊಡಿ. ಬೈಯೋದು ನೀವೇ, ಮತ್ತವ್ರನ್ನ ಎತ್ತಿ ಆಡ್ಸೋದು ನೀವೇ. ಹೆಂಗಾಯ್ತಂದ್ರೆ, ತೊಟ್ಟಲು ಮಗುನೂ ಚೂಡ್ತೀರಿ, ತೊಟ್ಲನೂ ತುಗ್ತೀರಿ ಅಂದಂಗಾಯ್ತು. ಸೊ ಸಮಾಜದ ಮಂದಿನೇ ಸರಿ ಇಲ್ಲ ಅಂದಾಗ, ಸಮಾಜದಳು ಆಳುವಂಥ ಅದೇ ಹೇಳ್ತಾರಲ್ಲ, ಕೊಟ್ಟೋನು ಕೋಡಂಗಿ, ಇಸ್ಕೊಂಡೋನು ಈರು ಭದ್ರ ಅಂತೆ. ಅವರು ಕೊಡ್ತಾ ಇದ್ದಾರೆ, ನೀವೇ ಇಸ್ಕೋಬೇಕು.
ಅವ್ರವ್ರದ್ದು ದೃಷ್ಟಿಕೋನನೇ ಅವ್ರನ್ನ ಬ್ಲೇಮ್ ಮಾಡ್ತಾಯಿತ್ತು. ಅವ್ರ ಲೈಫ್ ಸ್ಟೈಲು, ಅವ್ರು ಶಾರ್ಟ್ ಡ್ರೆಸ್ಸಾರು ಹಾಕಲಿ, ಅವ್ರು ಯಾರನ್ನಾರು ಲವ್ ಆರು ಮಾಡಲಿ, ಇನ್ನೊಬ್ರ ಜೊತೆ ಡುಯೆಟ್ ಆರು ಮಾಡಲಿ, ಇಟ್ಸ್ ನಾಟ್ ಅನ್ನದರ್. ಅವ್ರದ್ದು ಬೇರೆ, ಅವ್ರದ್ದು ಕೆಲಸ ಅವ್ರು ಮಾಡ್ಕೊತ ಹೋಗಲಿ. ಬೈಯೋದಕ್ಕೆ, ಮಾತಾಡೋದಕ್ಕೆ, ಮತ್ತು ಅಂಥವ್ರನ್ನೇ ಫಾಲೋ ಮಾಡೋದಕ್ಕೆ. ಒಳ್ಳೇದನ್ನಿದೆಯಲ್ಲ, ಒಳ್ಳೇದನ್ನು ಹುಡುಕಿ. ನೀವು ಒಳ್ಳೇದನ್ನು ಹುಡ್ಕೊಂಬಿಟ್ಟ ಸಮಾಜ ಸರಿಯಾಗಂಗಿಲ್ಲ. ನಿಮ್ಮ ಕಣ್ಣಿಗೆ ಬರೀ ಕೆಟ್ಟದ್ದೇ ಬೇಕು, ನಿಮ್ಮ ಕಣ್ಣಿಗೆ ತಂಪೇ ಆಗಬೇಕು ಇಂಥ ವ್ಯಕ್ತಿಗಳೆಲ್ಲ ಅಂತಂದರೆ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಇದರಿಂದ ನೀವು ಇನ್ನೊಬ್ಬರಿಗೆ ಪ್ರೇರಣೆ ಕೊಡ್ತಾ ಇದ್ರಿ. ಏನಂತ, ನಿಮಗೆ ಕಮೆಂಟ್ ಸೆಕ್ಷನ್ ಅನ್ನೋದು ಇರ್ತದಲ್ಲ, ಆ ಕಮೆಂಟ್ ಸೆಕ್ಷನಲ್ಲಿ ಓಪನ್ ಮಾಡಿದರೆ ಇಡೀ ಚರಿತ್ರೆನೇ ಓಪನ್ ಆಗುತ್ತೆ. ಎಲ್ಲರೂ ಹೇಳ್ತಾರೆ, ಅದು ರೀಸೆಂಟಾಗಿ ನೋಡಿದ್ದೆ ವಿಡಿಯೋ, ಒಂದು ವರ್ಡ್ ಬರೆದಿದ್ರು, ಕಮೆಂಟ್ ಬಾಕ್ಸಿಗೆ ಬಂದವರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ಕಮೆಂಟ್ ಓದಲು ಬಂದವರಿಗೆ ಎಲ್ಲರಿಗೂ ಲೈಕ್ ಮಾಡಿ ಇಲ್ಲಿ ನನಗೆ, ಹಾಗೆ ಹಿಂಗೆ ಅಂಥೇಳಿ ಭಾಳ ಮಂದಿ ಬರೆದಿದ್ರಿ. ಓಕೆ, ಬರೀರಿ, ನಿಮ್ಮ ಫಾಲೋವರ್ಸನ್ನು ನೀವು ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಮಾಡ್ತಾಯಿದ್ರಿ. ಓಕೆ, ಎಕ್ಸಾಕ್ಟ್ಲಿ ರೈಟ್. ಬಟ್ ಸ್ಟಿಲ್ ಇಲ್ಲಿ ಆಗ್ತಾ ಇರೋದು ಏನಂತಂದರೆ, ಅಂತಹ ವ್ಯಕ್ತಿಗಳು ಬೆಳೀತಾ ಇದ್ದಾರೆ. ಎಂಥ ವ್ಯಕ್ತಿಗಳನ್ನು ನಾವು ಬೆಳೆಸಬೇಕು, ಜನರಿಗೆ ತೋರಿಸ್ಬೇಕು. ಮಕ್ಕಳು ನೋಡ್ತಿರ್ತಾರೆ ಅಂಥ ವಿಡಿಯೋನ. ಅಂಥವ್ರಿಗೆ ನಾವು ಸ್ಫೂರ್ತಿ ಆಗೋ ಹಾಗೆ ಒಂದು ಡ್ರಾಯಿಂಗೋ ಅಥವಾ ಒಂದು ಸಾಂಗೋ, ಒಂದು ಕಥೆನೋ, ಒಂದು ಏನೇ ಒಂದು ಆರ್ಟಿಕಲ್ಸ್ ಏನಾದ್ರು ಒಂದು ಹೇಳಬೇಕು. ಬಟ್ ಅದನ್ನು ಬಿಟ್ಟು ನಾವು ಒಳ್ಳೆಯದನ್ನು ಶೇರ್ ಮಾಡಿ, ಒಳ್ಳೆಯದನ್ನು ಹೇಳ್ಕೊಡಿ, ಒಳ್ಳೆಯದನ್ನು ಇನ್ನೊಬ್ರಿಗೆ ಹೇಳಿ. ಅದನ್ನು ಬಿಟ್ಟು ಮಚ್ಚ ಅವಳು ಅಂಥ ಡ್ರೆಸ್ ಹಾಕ್ಕೊಂಡ್ಲು, ಮಚ್ಚ ಅವಳು ಏನು ಮಾಡಿದಾಳೆ, ಏನು ಎಂತ ಅಂತೇಳಿ ಇನ್ನೊಬ್ರಿಗೆ ಹೇಳೋಕ್ಕಿಂತ ಮಾತಾಡೋದೇ ಬೇಡ ಅಲ್ಲ. ನಾವು ಎಷ್ಟು ಒಳ್ಳೆಯದನ್ನು ಮಾತಾಡೋಲ್ಲ, ಅಲ್ಲಿ ಮಟ್ಟ ನಾವು ಮುಂದಿನವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಬಾರ್ದಲ್ಲ. ಅವ್ರ ಲೈಫ್ ಅವ್ರು ಏನಾರು ಮಾಡ್ಕೊಳ್ಳಿ. ಸೊ ಥಿಂಕ್ ನಿಮ್ಮ ಕೈಯಲ್ಲಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ್ಯಂಡ್ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸೊ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.